ಈ ಸಬ್ಜೆಕ್ಟ್ ಇಡೀ ಅಧ್ಯಕ್ಷ ಇದ್ರ ಬಗ್ಗೆ ಒಂದು ಚರ್ಚೆ ಆಗಲಿ. ಈಗ ನಮ್ಮ ಸದಸ್ಯರ ಮೇಲೆ ಒಂದು ದೂರು ಬಂದಿರುತ್ತೆ, ನಾವು ಜಿಲ್ಲಾಧಿಕಾರಿ ಫೋನ್ ಈಗ ಒಂದು ಕೊರವ ಒಂದು ಕೊರವ ಮಾಡಿ ನೀವು ನಾವು ಕಮಿಷನರ್ ಹತ್ರ ಕೇಳ್ತಾ ಇದೀವಿ ಸರ್. ಈಗ ನಾವು ಇವತ್ತು ಇದಲ್ಲ ಇದ್ರ ಬಗ್ಗೆ ಈಗ ನಗರಸಭೆ ಆಸ್ತಿ ಏನೇ ಆಗಿದ್ರು ವ್ಯತ್ಯಾಸ ಆಗಿದ್ರು ನಮ್ಮ ಏನ್ ಕಾನೂನಲ್ಲಿ ಕ್ರಮ ಇದೆ ತಗೊಂತೀವಿ. ಇದುವರೆಗೂ ಅಂತ ಯಾವ್ದು ಕಂಡು ಬಂದಿಲ್ಲ. ಹೌದು ವೀಕ್ಷಕರೇ, ಕೆಲ ದಿನಗಳ ಹಿಂದೆಯಷ್ಟೇ ಚಿಕ್ಕಬಳ್ಳಾಪುರ ನಗರದ 18ನೇ ವಾರ್ಡಿನ ನಗರಸಭೆ ಸದಸ್ಯ ಮಂಜುನಾಥಾಚಾರಿ ವಿರುದ್ಧ ಪೈಪ್ ಕಳ್ಳತನ, ದೇವಾಲಯದ ಆಸ್ತಿ ಅಕ್ರಮ ಖಾತೆ, ನಗರಸಭೆ ಆಸ್ತಿ ಒತ್ತುವರಿ ಆರೋಪಗಳು ಕೇಳಿಬಂದಿತ್ತು. ಈ ಕುರಿತಾಗಿ ಸುದ್ದಿ ವಾಹಿನಿಗಳಲ್ಲಿ ಸುದ್ದಿಗಳು ಸಹ ಪ್ರಸಾರ ಆಗಿತ್ತು. ಚಿಕ್ಕಬಳ್ಳಾಪುರದ ಜನ ನಗರಸಭೆ ಆಸ್ತಿ ಕಳವು ಮಾಡಿದ ಆರೋಪ ಹೊತ್ತಿರುವ ನಗರಸಭೆ ಸದಸ್ಯ ಮಂಜುನಾಥ್ ವಿರುದ್ಧ ಠರಾವು ಮಾಡಲು ಕೋರಿ ಹಲವು ಅರ್ಜಿಗಳು ಸಲ್ಲಿಕೆಯಾಗಿದ್ವು. ಶನಿವಾರ ನಡೆದ ಸಾಮಾನ್ಯ ಸಭೆಯಲ್ಲಿ ಸಂಸದರ ಸಮ್ಮುಖದಲ್ಲೇ ಚರ್ಚಿಸಲು ವಿರೋಧ ಪಕ್ಷದವರು ಸಿದ್ಧರಾಗಿದ್ದರು. ಆದರೆ ಕಾಂಗ್ರೆಸ್ ಪಕ್ಷದ ಸದಸ್ಯರಾದ ನರಸಿಂಹಮೂರ್ತಿ ಮತ್ತು ಅಂಬರೀಶ್ ಈ ಆರೋಪಗಳ ಬಗ್ಗೆ ಚರ್ಚಿಸಲು ಮುಂದಾಗಿದ್ರು. ಪಟ್ಟು ಬಿಡದ ವಿರೋಧ ಪಕ್ಷದ ಸದಸ್ಯರು ಸಭೆಯಲ್ಲಿ ಮಂಜುನಾಥಾಚಾರಿ ವಿರುದ್ಧ ಬಂದಿರುವ ಆರೋಪಗಳ ಬಗ್ಗೆ ಜೋರಾಗಿ ಧ್ವನಿ ಎತ್ತಿದ್ದರು. ಈ ವಿರೋಧ ಪಕ್ಷದವರ ಧ್ವನಿಗೆ ಧ್ವನಿಗೂಡಿಸಿದ ಮಂಜುನಾಥ್ ಸ್ವಲ್ಪ ಹೊತ್ತು ಗದ್ದಲಕ್ಕೆ ಕಾರಣವಾಯಿತು. ಇನ್ನು ಸಾಮಾನ್ಯ ಸಭೆಯಲ್ಲಿ ನಗರಸಭೆ ಪೌರಾಯುಕ್ತ ಮನ್ಸೂರ್ ಅಲಿ ನಯವಾಗಿಯೇ ಮಂಜುನಾಥಾಚಾರಿಗೆ ನಗರಸಭೆ ಆಸ್ತಿಯ ವಿಚಾರಗಳೆಲ್ಲ ಇವರೊಬ್ಬರಿಗೆ ಮಾತ್ರ ತಿಳಿದಿದೆ ಎಂದು ಹಾಸ್ಯ ಚಟಾಕಿ ಹಾರಿಸಿದ್ರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.